ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇವೆ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಂದು ಬೇಸನ್ ಲಡ್ಡು. ಈ ಸಿಹಿ ನಮ್ಮ ಬಾಲ್ಯದ ನೆನಪು, ಮಿತಿಯಾದ ಸಿಹಿ, ಅನೇಕ ನೆನಪುಗಳು ತುಂಬಿರೋ ಸಿಹಿ. ಬನ್ನಿ ಈ ಸಿಹಿನ ನೀವು ಸೇರಿ ಮಾಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥ ಬಂದು ಏಲಕ್ಕಿ ಪುಡಿ 1 ಟೇಬಲ್ ಸ್ಪೂನ್ ಮತ್ತು ಬಾದಾಮಿ ಮತ್ತು ಗೋಡಂಬಿ 100 ಗ್ರಾಮ್, ಬೇಸನ್ ಹಿಟ್ಟು 1.5 ಪಾವಷ್ಟು, ತುಪ್ಪ ಅರ್ಧ ಕಪ್ಪು, ಸಕ್ಕರೆ 1 ಪಾವು, ದ್ರಾಕ್ಷಿ 20ರಿಂದ 30. ಮಾಡುವ ವಿಧಾನ: ಮೊದಲನೇದಾಗಿ ತುಪ್ಪ ಅರ್ಧ ಕಪ್ಪು. ತುಪ್ಪ ಕಾದ ಮೇಲೆ 1.5 ಪಾವಷ್ಟು ಬೇಸನ್ ಹಿಟ್ಟನ್ನು ಹಾಕೊಳ್ಳೋಣ. ಇದನ್ನು ಲೈಟಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ತಿರುಗಿಸ್ತಾ ನಿಮಗೆ ಗೊತ್ತಾಗುತ್ತೆ ಹೇಗೆ ಹದ ಬರುತ್ತೆ ಅಂತ. ನಿಮಗೆ ಬೇಕಾದ್ರೆ ತುಪ್ಪ ಮಧ್ಯದಲ್ಲಿ ಹಾಕೋಬೋದು. ನಿಮಗೇನಾದರೂ ನೀರಂತ ಅನಿಸಿದ್ರೆ ನೀವು ಹಿಟ್ಟು ಹಾಕೋಬೋದು. ನೋಡಿ, ಈ ಥರ ನೀವು ತಿರುಗಿಸ್ತಾ ಬರ್ತಾ ಇರಬೇಕು. ಈ ಬೇಸನ್ ಲಾಡು ಮಾಡೋದು ಎಷ್ಟು ಇಂಪಾರ್ಟೆಂಟೋ ಇದನ್ನು ತಿರುಗಿಸೋದು ತುಂಬಾ ಇಂಪಾರ್ಟೆಂಟು. ಇದನ್ನು ಫುಲ್ಲು ತಿರುಗಿಸ್ತಾನೇ ಇರಬೇಕು, ಸುಮ್ಮನೆ ಹಾಗೆ ಬಾಣಲಿಲಿ ಬಿಡೋಕ್ಕೆ ಹೋಗಬಾರ್ದು. ಇವಾಗೇನು ಈ ಕಲರ್ ನೋಡ್ತಿದ್ದೀರೋ ಇದೇ ಥರ ಬರಬೇಕು ಬೇಸನ್ನು. ಒನ್ಸ್ ಬೇಸನ್ ಈ ಥರ ಕಲರ್ ಬಂದಾದಮೇಲೆ ನೀವು ಸ್ಟವನ್ನು ಆಫ್ ಮಾಡಿ. ನಂತರ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕೋಬೇಕಾಗತ್ತೆ. ಇದನ್ನ ಒಂದು ರೌಂಡ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒನ್ಸ್ ನೀವು ಇದನ್ನು ಸರಿಯಾಗಿ ಎಲ್ಲನೂ ತಿರುಗಿಸ್ಕೊಂಡಾದ್ಮೇಲೆ ಇದನ್ನ 1 ಅವರ್ ಕೂಲ್ ಆಗಿರೋಕ್ಕೆ ಬಿಡಬೇಕಾಗತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಾ ಒಂದು ಸ್ಕೂಲ್ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ. ಇದೇ ಥರ ತಿಕ್ಕಾಗಿ ಇಷ್ಟೇ ಕನ್ಸಿಸ್ಟೆನ್ಸಿ ಆಗಿದ್ದರೆ ಲಾಡು ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಇದಕ್ಕೆ ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋಣ ಮತ್ತು ಇದನ್ನು ಕಲಿಸ್ಕೊಳ್ಳೋಣ. ನೀವು ಹಿಟ್ಟನ್ನು ಕಲಿಸ್ತಾ ಬರ್ತಿದ್ರೆ ಆ ಶೈನಿಂಗ್ ಒಂಥರ ಬರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಿದೆಲ್ಲ, ಈ ಥರ ಶೈನಿಂಗ್ ಇರಬೇಕು. ಈ ಥರ ಶೈನಿಂಗ್ ಬಂದಿದೆ ಅಂತಂದರೆ ಲಾಡು ಆಗಿದೆ ಅಂತ ಅರ್ಥ. ನೀವು ನೋಡ್ತಿರೋ ಹಾಗೆ ಇಷ್ಟೇ ಲಾಡು ಮಾಡೋ ವಿಧಾನ. ಈ ಲಡ್ಡುನ ನೀವು ಯಾವುದೇ ಹಬ್ಬಕ್ಕಾಗಲಿ ಇಲ್ಲ ಬರ್ಡೇಗಾಗಲಿ ಇಲ್ಲ ಯಾವುದೇ ಫಂಕ್ಷನ್ಗಾದರೂ ನೀವು ಇದನ್ನ ಯೂಸ್ ಮಾಡ್ಬೋದು. ನೀವು ಮತ್ತು ನಿಮ್ಮ ಮನೆಯವರು ಈ ಡಿಶ್ನ ಮನೇಲಿ ಖಂಡಿತ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಬಂದು ಹೇಳಿ. ನಿಮ್ಗೆ ಈ ವಿಡಿಯೋನ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕುಕಿಂಗ್ ವಿಡಿಯೋ ಕಂಟೆಂಟ್ ಬರ್ತಾನೆ ಇರುತ್ತೆ. ಅಂಟಿಲ್ ಅನ್ಲೆಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.